ಹಾಯ್, ಇವತ್ತು ಪಿಕ್ಕಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಅಜ್ಜಿ ಸ್ಟೈಲಲ್ಲಿ. ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಪಿಕ್ಕಲ್ ಮಾಡ್ತಾರೆ. ಚಿಕ್ಕವಾಗಿನ ಕೂಡ ಅಷ್ಟೇ. ಅದರಿಂದ ಅಜ್ಜಿ ಬಂದಿದ್ದಾರಲ್ವ, ಮ್ಯಾಂಗೋಸ್ ಕೂಡ ಇತ್ತು, ಅದರಿಂದ ಪಿಕ್ಕಲ್ ಮಾಡಿ ಅಂತ ಹೇಳಿದ್ದೆ. ಇದು ಮಿನಿಮಮ್ 6 ಮಂತ್ಸ್ ಸ್ಟೋರ್ ಮಾಡ್ಬೋದು. ಪ್ಲಾಸ್ಟಿಕ್ ಕಂಟೈನರ್ ಜಸ್ಟ್ ಮಿಕ್ಸ್ ಮಾಡೋಕ್ಕೆ ಅಷ್ಟೇ ಇಟ್ಕೊಂಡಿರೋದು. ಪಿಕ್ಕಲ್ ಬೇಕಾಗಿರುವಂಥ ಐಟಮ್ಸ್ ಮೊದಲೇ ನಾವು ಪೌಡರ್ಸ್ ಮಾಡಿ ಇಟ್ಕೊಂಡಿದ್ವಿ. ಅದರಿಂದ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು ಪಿಕ್ಕಲ್ ರೆಡಿ ಮಾಡೋದು. ಸೊ ಮೊದಲನೇದಾಗಿ 2 ಟೇಬಲ್ ಸ್ಪೂನ್ ಮೇಥಿ ಪೌಡರ್, 2 ಟೇಬಲ್ ಸ್ಪೂನ್ ಸಾಸಿವೆ ಪೌಡರ್, ಅರಿಶಿನ ಪೌಡರ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು, ಖಾರ ಕೂಡ. ಆಮೇಲೆ ಸಾಲ್ಟು ಮತ್ತು ಗಾರ್ಲಿಕ್ ನಿಮ್ಗೆ ಇಷ್ಟ ಆದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕಲ್ತ್ಕೊಳ್ಳ ಖಾರದ ಪುಡಿ, ಮೆಂತಿನ ಪುಡಿ, ಸಾಸಿವೆ ಪುಡಿ, ಹಸು ಪುಡಿ, ಉಪ್ಪು, ಅಲ್ಲಗಡ್ಲು ಅಂತ ಬಾగా ಕలుపుకొని నూనె తగినట్టు వేసుకొని బాగా కాగనిచ్చి ఇదంతా వేసి బాగా తిరుగుబాతులోకి వేసి ನೋಡಿದ್ರಲ್ವಾ, ಅಜ್ಜಿ ಕೂಡ ಹೇಳಿದ್ರು. ಸೊ ಅದಾದಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ಆಯಿಲ್ ಹಾಕಿ, ನಿಮಗೆ ಬೇಕು ಅಂದರೆ ಸಾಸಿವೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಆ್ಯಡ್ ಮಾಡಬೇಕು, ನೀವು ಮಿಕ್ಸ್ ಮಾಡ್ಕೊಂಡಿರುವಂತಹ ಪೌಡರ್ಸು. ಸೊ ಅದಾದಮೇಲೆ ಆರಕ್ಕೆ ಬಿಡಬೇಕು. ಅದನ್ನು ಆರಕ್ಕೆ ಬಿಟ್ಟು ಫಸ್ಟ್ ಪೀಸಸ್ ಹಾಕ್ಕೊಂಡು ಅದ್ರ ಮೇಲೆ ಮಿಕ್ಸ್ ಮಾಡ್ಕೊಂಡಿರುವಂಥ ಮಿಕ್ಸ್ ಮಾಡ್ಕೊಂಡಿರುವಂತಹ ಪೌಡರ್ ಏನಿದೆ ಆ ಮಿಕ್ಸ್ಚರ್ನ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು. ಮ್ಯಾಂಗೋಗೆ ಹಿಡಿಯೋವರೆಗೂ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದಾದ್ಮೇಲೆ ಟೇಸ್ಟ್ ಮಾಡಿ, ನಿಮಗೆ ಉಪ್ಪು ಖಾರ ಸರಿ ಇದೆ ಅಂದರೆ ಓಕೆ, ಇಲ್ಲ ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಬಿಟ್ಬಿಡಬೇಕು. ಸೊ ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಆಯಿತು ಮ್ಯಾಂಗೋ ಪಿಕ್ಕಲ್ ಅಂತ ರೆಡಿ ಮಾಡೋದು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ನೋಡಿದ್ರೆ ಅಜ್ಜಿ ಕೂಡ ತಿಂದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಯ್.